ಅಶ್ವಿನಿ ವರ್ಸಸ್ ಗಿಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಗಿಲ್ಲಿಗೆ ಕೌಂಟರ್ ಕೊಡೋದಕ್ಕಾಗಿರ್ಬೋದು ಅಶ್ವಿನಿ ಅವರಿಂದ ಮಾತ್ರನೇ ಸಾಧ್ಯ. ಈವನ್ ಅಶ್ವಿನಿ ಅವ್ರನ್ನ ಏನೇ ವಿಲನ್ನಾಗಿ ಪೋರ್ಟ್ರೇ ಮಾಡೋದಕ್ಕೆ ಅದಕ್ಕೆ ಗಿಲ್ಲಿಯಿಂದ ಮಾತ್ರನೇ ಸಾಧ್ಯ ಅನ್ನೋ ಥರ ಆಗಿದೆ. ಇವತ್ತು ಕೂಡ ಎಪಿಸೋಡು ಪ್ರೊಮೋ ನೋಡಿಲ್ವೋ ಗೊತ್ತಿಲ್ಲ. ಸೊ ಎಲ್ಲರೂ ಕ್ಯಾಪ್ಟನಲ್ಲಿ ಮಾತಾಡ್ಕೊಳ್ತಾರಲ್ವ, ಗಿಲ್ಲಿ ಇದ್ದಾಗ ಕ್ಯಾಪ್ಟನ್ ಬಂದಾಗ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ಅಶ್ವಿನಿ ಅವ್ರು ಕೆಲಸ ಮಾಡ್ತಿಲ್ಲ, ಗಿಲ್ಲಿ ಅವರು ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ, ಮಲಗಿದ್ದಾಗ್ಲೂ ತಟ್ಟೆ ತಗೊಂಡೋಗಿ ಹೊಡಿತಿದ್ದಾರೆ. ಸೊ ಆ ಥರ ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋ ಥರ ಆಗಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾಕೆ ಅವರಿಬ್ರು ಟಾಮ್ ಅಂಡ್ ಜೆರ್ರಿ ಥರ ಜಗಳ ಆಡ್ತಾನೆ ಇರ್ತಾರೆ? ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರು ಮಾಡ್ತಿರೋದು ಸರಿ ಅಂತ ಅನ್ಸುತ್ತೆ. ಯಾಕಂದರೆ ಗಿಲ್ಲಿ ಯಾರು ಕ್ಯಾಪ್ಟನ್ಸಿ ಇದ್ದಾಗಲೂ ಕೆಲಸ ಮಾಡಿಲ್ಲ. ಕಮೆಂಟ್ಸಲ್ಲಿ ಬರೀ ಅದೇ ಇದೆ ಜನರದ್ದು, ನೀನು ಕ್ಯಾಪ್ಟನ್ಸಿ ಬೇರೆಯವ್ರದ್ದು ಇದ್ದಾಗ ನೀನು ಕೆಲಸ ಮಾಡಿದ್ಯಾ, ಅದಕ್ಕೆ ಈಗ ಅವ್ರು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗ ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲದೆ ಇರುವಾಗ ಅವನು ಕೆಲಸ ಮಾಡ್ತಿರ್ಲಿಲ್ಲ, ನಮ್ಗೆ ಗೊತ್ತು. ಗಿಲ್ಲಿ ಹೆಂಗೆ ಮನೇಲಿ ಇರ್ತಿದ್ದ ಅಂತ ವಿಲ್ ಸೀನ್. ಬಟ್ ಈಗ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಅವ್ನ ರೆಸ್ಪಾನ್ಸಿಬಿಲಿಟಿ ಅವ್ನು ನಿರ್ವಹಿಸಲೇಬೇಕಲ್ವ, ಅವ್ನು ಮಾಡಲೇಬೇಕಾಗತ್ತೆ. ಈಗ ನಾನು ಕೆಲಸ ಮಾಡ್ತಿರ್ಲಿಲ್ಲ ಅಂತ ನೀವು ಕೆಲಸ ಮಾಡಬೇಡಿ ಅನ್ನೋದು ತಪ್ಪು. ಮನೆಯವರು ಕೂಡ ಈಗ ನೀನು ಕೆಲಸ ಮಾಡಿರಲಿಲ್ಲ ಮುಂಚೆ, ಅದಕ್ಕೆ ನಾನು ಕೆಲಸ ಮಾಡಲ್ಲ ಅಂದರೆ ಅದು ಕ್ಯಾಪ್ಟನ್ಸಿ, ಒಂದು ಕ್ಯಾಪ್ಟನ್ ಅನ್ನೋ ಪೊಸಿಷನ್ಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತಾಗುತ್ತೆ. ಬಿಕಾಸ್ ಆ ಮಿಸ್ಟೇಕ್ ನಾನು ಮಾಡಿದ್ದೀನಿ. ಕ್ಯಾಪ್ಟನ್ ಪೊಸಿಷನ್ಗೆ ವ್ಯಾಲ್ಯೂ ಕೊಡೋದೇ ಏನೋ ಮಾಡಿ ಅದು ಇನ್ನೊಂದು ಥರ ಆಗಿದ್ದು ನಂಗೆ ಅರ್ಥ ಆಗಿತ್ತು. ಬಟ್ ಈಗ ಅಶ್ವಿನಿ ಗೌಡ ಗಿಲ್ಲಿ ಅಂತ ಬಂದರೆ ಅವ್ರದ್ದು ಬಾಂಡಿಂಗ್ ಹೆಂಗಿದೆ ಮನೇಲಿ ಅಂತಂದರೆ, ಈಗ ಕಿರ್ಚಾಡೋದು ಟೈಮಲ್ಲೆಲ್ಲ ಕಿರ್ಚಾಡ್ತಿದ್ರು. ಬಟ್ ಗಿಲ್ಲಿ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಅಶ್ವಿನಿ ಮ್ಯಾಮ್. ಈಗ ಗಿಲ್ಲಿ ಒಂದು ಊಟ ಮಾಡಿಲ್ಲ ಅಂದರು ಕರೆದ್ಬಿಟ್ಟು ಗಿಲ್ಲಿ ಇತ್ತಿನೋ, ಗಿಲ್ಲಿ ಹತ್ತಿನೋ ಅಂತ ಹೇಳೋದು ಅಶ್ವಿನಿ ಮ್ಯಾಮ್. ಅವ್ರದ್ದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಈಗ ಗಿಲ್ಲಿ ಏನಾದ್ರು ತುಂಬ ಟಾಂಟ್ ಮಾಡಿಬಿಟ್ಟ ಅಂತಂದರೆ ಅಶ್ವಿನಿ ಮ್ಯಾಮ್ ರೈಸ್ ಆಗ್ಬಿಡ್ತಾರೆ. ಅದರ್ ದನ್ ದ್ಯಾಟ್ ಶಿ ಈಸ್ ಅ ವೆರಿ ನೈಸ್ ಪರ್ಸನ್, ಎಲ್ಲ ಇದೆ. ಬಟ್ ಅವ್ರದ್ದು ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾವಾಗ ಚೆನ್ನಾಗಿರ್ತಾರೆ, ಯಾವಾಗ ಇದಾಗ್ತಾರೆ, ಯಾವಾಗ ಚೆನ್ನಾಗಿಲ್ಲ ಅಂತಲೂ ನಮ್ಗೆ ಗೊತ್ತೇ ಇರಲ್ಲ. ಬಿಕಾಸ್ ಒಂದು ಮೂಮೆಂಟಲ್ಲಿ ಅವ್ರು ಗಿಲ್ಲಿ ಬಾರೋ ಗಿಲ್ಲಿ ಹೋಗೋ ಅಂತ ಮಾತಾಡಿರ್ತಾರೆ, ನೆಕ್ಸ್ಟ್ ಮೂಮೆಂಟಲ್ಲಿ ಗಿಲ್ಲಿ ಅಂದರೆ ಕೋಪ ಮಾಡ್ಕೊಂಡು ಮುಖ ಎಲ್ಲೋ ತಿರುಗಿಸ್ಕೊಂಡಿರ್ತಾರೆ. ಸೊ ಆ ರೀತಿ ಹಂಗೇ ಕಂಟಿನ್ಯೂ ಆಗಿ ಬಂದಿದೆ. ಅದು ಹಂಗೇ ಬೆಳ್ಕೊಂಡು ಬಂದು ಈ ಪಾಯಿಂಟ್ವರೆಗೂ ರೀಚ್ ಆಗಿಬಿಟ್ಟಿದೆ. ಈಗ ಹೆಂಗೆ ಅಂದರೆ ಗಿಲ್ಲಿ ಅಂದರೆ ಅವ್ನು ಎಲ್ರಿಗೂ ಕಾಲು ಎಳಿತಾನೆ ಅಂತಲೇ ಆಗುತ್ತೆ. ಅಶ್ವಿನಿ ಗೌಡ ಅಂತ ಬಂದರೆ ಅಗ್ರೆಸಿವ್, ತುಂಬ ಇವರು ಕೋಪ ಮಾಡ್ಕೋತಾರೆ, ಎಲ್ರ ಮೇಲೂ ಬೈತಾರೆ, ಆ ಥರ ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಬಟ್ ಅದರ್ ದನ್ ದ್ಯಾಟ್ ನೋಡಿದ್ರೆ ಇಬ್ಬರಲ್ಲೂ ಒಂದು ಮೆಚ್ಯೂರ್ ವೇ ಆಫ್ ಥಿಂಕಿಂಗ್ ಇಬ್ಬರಲ್ಲೂ ಇದೆ. ಈ ಬೋತ್ ಆಫ್ ದಮ್ ಇಬ್ರಿಗೂ ಗೊತ್ತು ಏನು ಸರಿ ಏನು ತಪ್ಪು ಅಂತ. ಬಟ್ ಒಂದು ಪಾಯಿಂಟಲ್ಲಿ ಹೆಂಗೆ ಆಗ್ಬಿಡೋದು ಅಂದರೆ ನಾನು ಈ ಥರನೇ ಇರೋದು ಅಂತ ಬಂದ್ಬಿಡತ್ತೆ ಇಬ್ರಿಗೂ. ಅದು ಬಿಟ್ಟು ಇಬ್ರು ಕೂತು ಮಾತಾಡಿದ್ರೆ ದಟ್ ವೆರಿ ನೈಸ್ ಟು ಈಚ್ ಅದರ್. ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನೀವು ಫೈನಲ್ಗೆ ಬಂದಿರ್ತಾರೆ, ನೀವು ಮತ್ತು ಕಾವ್ಯ. ಸೊ ಕಾವ್ಯ ಅವ್ರಿಗೆ ವೋಟಿಂಗ್ ಕೊಡ್ತಾರೆ ಮನೆಯಲ್ಲಿ, ಅವರು ವಿನ್ನರ್ ಆಗ್ತಾರೆ, ಕ್ಯಾಪ್ಟನ್ ಆಗ್ತಾರೆ. ಸೊ ಎಲ್ಲರೂ ಹೇಳ್ತಿರೋದೇನು ಅಂತಂದರೆ, ಬಿಗ್ ಬಾಸ್ ಅವ್ರನ್ನ ಮನೆಯಿಂದ ಆಚೆ ಕಳಿಸೋದಕ್ಕೋಸ್ಕರನೇ ಸೂರಜ್ ಅವ್ರಿಗೆ ಈ ಥರ ಕಾವ್ಯ ಅವ್ರಿಗೆ ವೋಟಿಂಗ್ ಕೊಟ್ಟಿದ್ದು, ಮನೆ ಒಳಗಡೆ ಇರೋರೇ ವೋಟ್ ಮಾಡ್ಬೋದು ಅಂತ. ಯಾಕಂದರೆ ಗೊತ್ತಿತ್ತು ಕಾವ್ಯ ಅವ್ರಿಗೆ ಜಾಸ್ತಿ ವೋಟ್ ಬೀಳುತ್ತೆ, ಸೊ ಹಾಗಾಗಿ ಅವರೇ ಕ್ಯಾಪ್ಟನ್ ಆಗ್ತಾರೆ, ಸೂರಜ್ ಅವ್ರನ್ನ ಮನೆಯಿಂದ ಎವಿಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ದಟ್ ಈಸ್ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಮ್ಯಾಮ್. ಬಿಕಾಸ್ ಮುಂಚೆನೂ ರಘು ಸರ್ ಧನುದಾದಾಗಲೂ ವೋಟಿಂಗ್ ಬರುತ್ತೆ. ಆ ಥರ ವೋಟಿಂಗ್ ಲೈಕ್ ಈಗ ಮಾಳು ಕ್ಯಾಪ್ಟನ್ ಆದಾಗಲೂ ಜನದ ಕೈಯಲ್ಲಿರುತ್ತೆ. ಸೊ ಲೈಕ್ ಅದೊಂದು ಕಾನ್ಸೆಪ್ಟ್ ಇರುತ್ತೆ ಅಷ್ಟೇ. ಇದು ನನ್ನ ಆಚೆ ಹಾಕೋಕ್ಕೇ ಇದು ಮಾಡ್ತಿದ್ದಾರೆ ಅಂತ ಐ ವುಡಂಟ್ ಸೇ ದ್ಯಾಟ್. ಆ್ಯಂಡ್ ಆಲ್ಸೋ ಮನೆಯವರೆಲ್ಲ ಹೆಂಗೆ ಅಂದರೆ ನನಗೆ ಸ್ವಲ್ಪ ಶಾಕ್ ಆಯಿತು. ಈಗ ರಘು ಸರ್ ಆಗಲಿ ನಂಗೆ ಸ್ವಲ್ಪ ಹೋಪ್ಸ್ ಇತ್ತು, ರಘು ಸರ್ ನನಗೆ ವೋಟ್ ಮಾಡಿರ್ತಾರೆ ಅಂತ.